ಮಂಗಳೂರು ಬೀದಿಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವ ಪ್ರಯತ್ನವನ್ನು ಖಂಡಿಸಿ ಹಾಗೂ ಸಾಂಪ್ರದಾಯಿಕ ಸಂಡೆ ಬಜಾರ್ ವ್ಯಾಪಾರಕ್ಕೆ ಅವಕಾಶ ನೀಡುವಂತೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿಬದಿ ವ್ಯಾಪಾರಸ್ಥರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆದಿದೆ. ನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಬೀದಿಬದಿ ವ್ಯಾಪಾರಿಗಳ ವಿರುದ್ಧ ದಾಳಿ ನಡೆಸಲು ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಪ್ರಸನ್ನ ರವಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಬೀದಿಬದಿ ವ್ಯಾಪಾರವು ಸಾವಿರಾರು ಕುಟುಂಬಗಳ ಜೀವನೋಪಾಯವಾಗಿದ್ದು, ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ವ್ಯಾಪಾರಿಗಳನ್ನು ತೆರವುಗೊಳಿಸುವ ಕ್ರಮವನ್ನು ಕೈಬಿಡಬೇಕು. ಅಲ್ಲದೆ ಹಲವು ವರ್ಷಗಳಿಂದ ನಡೆಯುತ್ತಿರುವ ಸಾಂಪ್ರದಾಯಿಕ ಸಂಡೆ ಬಜಾರ್ ವ್ಯಾಪಾರಕ್ಕೆ ನಿರ್ಬಂಧವಿಲ್ಲದೆ ಅವಕಾಶ ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಪ್ರತಿಭಟನೆ ಬಳಿಕ ಸಂಘದ ಪದಾಧಿಕಾರಿಗಳು ತಮ್ಮ ಬೇಡಿಕೆಗಳ ಮನವಿಯನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಎಎಲ್ ಸ್ವಾಮಿ ಅವರಿಗೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ಸುನಿಲ್ ಕುಮಾರ್ ಬಜಾಲ್, ಬಿಕೆ ಇಮ್ತಿಯಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಓಡೋಡಿಕೊಂಡು ಬರ್ತಾರಲ್ಲ, ಇವರೇನು ಕಾರ್ಪೊರೇಟ್ರಾ? ಇವರೇನು ಅಧಿಕಾರಿಯಾ? ಇವರು MLA ನಾ? ಇವರು MP ಯಾ? ಅಧಿಕಾರಿಗಳು ಯಾಕೆ ಭಯ ಬಿದ್ದು ಓಡೋಡಿಕೊಂಡು ಹೋಗ್ತಾರೆ? ಅದೇ ಅಧಿಕಾರಿಗಳನ್ನ ನಾವು ಕರೆದ್ರೆ ಬರಲ್ಲ. ಅದಕ್ಕೆ ಒಂದು ಕೈ ನೋಡ್ತೀವಿ. ಇವತ್ತು ಆಗುದಾಗ್ಲೇ ನಾವು ತಯಾರಿದ್ದೇವೆ. ಅಧಿಕಾರಿಗಳು ಇಲ್ಲಿಗೆ ಬರಬೇಕು, ಇಲ್ದಿದ್ರೆ ನಾವು ಒಳಗೋಗಿ ಕೂಡ್ತೇವೆ. ನಾವು ನಾನು ಆಗ್ಲೇ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಮಾತನ್ನ, ಅಂದ್ರೆ ಅಧಿಕಾರಿಗಳನ್ನು ಕೂಡ ಇವತ್ತು ಕೈವಶ ಮಾಡಿ ಅವರನ್ನು ಬೆದರಿಸುವ ರೀತಿಯಲ್ಲಿ ಇವತ್ತು ಕುತಂತ್ರಗಳನ್ನು ನಡೆಸ್ತಾ ಇದ್ದಾರೆ. ಆದ್ರಿಂದ ಇಂಥದಕ್ಕೆ ಯಾವುದಕ್ಕೆ ನಾವು ಮನೆಯಲ್ಲ, ಸಂಘಟನೆ ಮತ್ತು ಹೋರಾಟದ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಂತಹ ಈ ಬೀದಿಬದಿ ವ್ಯಾಪಾರ ಸಂಘ ನಂಬೋದು ಈ ಕೆಂಬಾವುಟವನ್ನೇ ಹೊರತು ಯಾರನ್ನಲ್ಲ. ಈ ಕೆಂಬಾವುಟಕ್ಕೆ ಆ ತಾಕತ್ತಿದೆ. ಬಡವರ ಪರವಾಗಿ, ದುಡಿ ತಿಂತಕ್ಕಂಥ ಜನರ ಪರವಾಗಿ ನೆರಳಾಗಿ ಇವತ್ತು ಇಲ್ಲಿ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಈ ಕೆಂಬಾವುಟ ದುಡಿಯುವ ವರ್ಗದ ಪರವಾಗಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಇವತ್ತು ಬೀದಿಬದಿ ವ್ಯಾಪಾರಿಗಳು ಈ ಮಂಗಳೂರಿನಲ್ಲಿ ತಲೆ ಎತ್ತಿ ಬದುಕಬೇಕಾದ್ರೆ ಇದೇ ಕೆಂಬಾವುಟ ರಕ್ಷಣೆಯನ್ನ ನೀಡಿತು ಅಂತಕ್ಕಂಥ ಸತ್ಯ ಗೊತ್ತಿರಲಿ ಬಂಧುಗಳೇ. ಆದ್ರಿಂದ ನಾನು ಇಂತಹ ಒಂದು ಅತ್ಯಂತ ಮಹತ್ವದ ಈ ಒಂದು ಬೀದಿಬದಿ ವ್ಯಾಪಾರಸ್ಥರ ಹೋರಾಟ ಇದೆಯಲ್ಲ, ಇದು ನ್ಯಾಯಬದ್ಧ ಹೋರಾಟ. ಸಂಡೇ ಬಜಾರನ್ನ ನೀವು ಕತ್ತು ಹಿಸಿಗೆ ಸಾಯಿಸಲು ಹೊರಟ್ರೆ ಮತ್ತೆ ನಾವು ಆ ಜಾಗದಲ್ಲಿ ಕೂರ್ತೀವಿ. ಯಾಕಂತ ಹೇಳಿದ್ರೆ ಪರ್ಯಾಯ ವ್ಯವಸ್ಥೆ ಮಾಡೋ ತನಕ ನಾವು ಕೂರ್ತೀವಿ.